ದಯಮಾಡಿ ಕ್ಯಾಮೆರಾ ಮುಂದೆ ಯಾರು ನಿಲ್ಲುವಂತಿಲ್ಲ, ಸಹಕರಿಸಿಕೊಡಬೇಕು. ತೃತೀಯ ಪ್ರಶಸ್ತಿಗಾಗಿ ಬರ್ತಾ ಇದೆ ಬಾಲ್ಔಟ್ ಮಾದರಿಯ ಪಂದ್ಯಾಟ. ಪ್ರೇಕ್ಷಕರು ಬಾಲ್ಔಟ್ ಪಂದ್ಯಾಟಕ್ಕೆ ಯಶಸ್ಸಿಗಾಗಿ ಅಂಕಣ ಒಳಭಾಗದಲ್ಲಿದ್ದಾರೆ. ಸರ್, ಡೈರೆಕ್ಟ್ ವಿಕೆಟ್ ಕೊಡಿದ್ರೆ ಬಾಲ್ಔಟ್ ಇಲ್ಲ, ಪಿಚ್ ಬಿದ್ದೋದ್ರೆ ಮಾತ್ರ ಬಾಲ್ಔಟ್ ಆಗಿರುತ್ತದೆ. ಪ್ರಥಮ ಚೆಂಡಿಗಾಗಿ ಮುದಸ್ಸಿರ್, ಮೊದಲ ಚೆಂಡಿಗಾಗಿ ಓ ಮೈ ಗಾಡ್, ತೀರ ಶಾರ್ಟ್ ಆಗ್ತಾ ಇದೆ. ಖದೀರ್ ಮೊದಲ ಚೆಂಡಿಗಾಗಿ, ಇದು ಕೂಡ ನೇರ ಬೀಳ್ತಾ ಇಲ್ಲ. ಶಂಕರ್ ಗುರು ಪರವಾಗಿ ಸೋಮು, ಈ ಬಾಲ್ ಕೌಂಟ್ ಆಗ್ತಾ ಇಲ್ಲ. ಈ ಬಾಲ್ ಕೌಂಟ್ ಇಲ್ಲ ಅಣ್ಣ, ಫುಲ್ ಟಾಸ್ ಹೊಡೆದ್ರೆ ಕೌಂಟ್ ಇಲ್ಲ. ಪಿಚ್ ಬಿದ್ದು ವಿಕೆಟ್ಗೆ ಬಿದ್ದರೆ ಮಾತ್ರ ಕೌಂಟು. ಕಿಲಾಡಿ ರಂಗ ಪರವಾಗಿ ಬೌಲರ್ ಅಣ್ಣ, ಬೌಲರ್ ನೇಮ್ ಅಬ್ಬು. ಕಿಲಾಡಿ ರಂಗ ಪರವಾಗಿ ಮತ್ತೆ ಮಿಸ್ ಆಗ್ತಾ ಇದೆ, 2ಕ್ಕೆ 2 ಮಿಸ್. ಲಾಸ್ಟ್ ಬಾಲ್ಸ್ ರಿಮೈನಿಂಗ್. 2 ತಂಡಗಳಿಗೂ ಸಮಾನ ಅವಕಾಶ. ಅಣ್ಣ ಪಿಚ್ ಇಂದ ಹಿಂದೆ ಬನ್ನಿ ಎಲ್ಲರೂ. ಈ ಬಾರಿ ಮತ್ತೆ ಮಿಸ್ ಆಗ್ತಾ ಇದೆ ಶಂಕರ್ ಗುರು. ಕಿಲಾಡಿ ರಂಗ 3ನೇ ತಂಡವನ್ನು ಪ್ರಶಸ್ತಿಯನ್ನು ಪಡ್ಕೊಳ್ಳುವಂತ ಅವಕಾಶ. ಸಜ್ಜಾದ್ ಬಾಲ್ ಔಟ್. ಅಂತಿಮ ಚೆಂಡು ಕೂಡ ಮಿಸ್ ಆಗ್ತಾ ಇದೆ ಈ ಹಂತದಲ್ಲಿ. ಮತ್ತೆ ನಿರ್ಣಾಯಕ ಪಂದ್ಯಾಟದಲ್ಲಿ ಟಾಸ್. ಟೈಲ್ ಇಸ್ ದ ಕಾಲ್. ಕಿಲಾಡಿ ರಂಗ 3ನೇ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಶಂಕರ್ ಗುರು 4ನೇ ಪ್ರಶಸ್ತಿಯನ್ನಾಗಿಸ್ಕೊಳ್ತಾ ಇದ್ದಾರೆ. ಎಲ್ಲ ಗ್ರೌಂಡ್ ಕ್ಲಿಯರ್ ಮಾಡ್ಕೊಳ್ಬೇಕು ಬೇಗ. ಪ್ಲೇಯರ್ಸ್ ನ ಬಿಟ್ಟು ಎಲ್ಲ ಆಟಗಾರರು ಆಚೆ ಹೊರಬೇಕು. ಫೈನಲ್ ಪಂದ್ಯದ ಟಾಸ್ ಚೇಸ್ತಿರ್ತಕ್ಕಂಥ ತಂಡ ತಮ್ಮ ಡಿಸಿಷನ್ ಅನ್ನು ಹೇಳಬೇಕು. ಅಣ್ಣ ಎಲ್ಲರೂ ಫೀಲ್ಡ್ ಕ್ಲಿಯರ್ ಮಾಡ್ಕೊಡಿ ಸರ್, ಎಲ್ಲರೂ ಫೀಲ್ಡ್ ಕ್ಲಿಯರ್ ಮಾಡಿ. ಫೈನಲ್ ಪಂದ್ಯಾಟ ಆರಂಭ ಪಡ್ಕೊಳ್ತಾ ಇದೆ. ಪ್ರಶಸ್ತಿ ಹೋರಾಟಗಾರಿ ಪಂದ್ಯಾಟ. जूस पिलाता हूँ मौसमी का. ಅಣ್ಣ ಪಿಚ್ ಅಲ್ಲಿ ಕ್ಲಿಯರ್ ಆಗಬೇಕು. ಆಟಗಾರರು ಎಲ್ಲರೂ ಸಹ ದಯವಿಟ್ಟು, ಅಣ್ಣ ಎಲ್ಲ ಆಟಗಾರರು ಸಹ ಪ್ಲೀಸ್
ಧರ್ಮ ವಿಜಯ ಟಾಸ್ ಅನ್ನು ಜಯಿಸಿ ಚೇಸಿಂಗ್ ಅನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ. ದಯವಿಟ್ಟು ಬಬ್ರುವಾನ ಆರಂಭಿಕ ಆಟಗಾರರು. ಅಣ್ಣ 12th ಪ್ಲೇಯರ್ ಕಳಿಸ್ಕೊಡಿ. ಕೆಂಪಣ್ಣ ಡಾಕ್ಟರ್ ರಾಜ್ಕಾಬ್ 2025ರ ಫೈನಲ್ ಪಂದ್ಯದ ಆರಂಭ ಪಡ್ಕೊಳ್ತಾ ಇದ್ದ. ಟಾಸ್ ಅನ್ನು ಜಯಿಸಿರ್ತಕ್ಕಂತ ಧರ್ಮ ವಿಜಯ ಚೇಸಿಂಗ್ ಅನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ. ಮೊದಲ ಹಂತದಲ್ಲಿ ಚಾಂಪಿಯನ್ ಪಟ್ಟಕ್ಕಾಗಿ ಹೋರಾಟ ಮುಂದುವರಿಕೆ ಕಾಣ್ತಾ ಇದೆ. ಈಗಾಗಲೇ ತೃತೀಯ ಮತ್ತು ಚತುರ್ಥಿ ಬಹುಮಾನದ ಪಂದ್ಯದ ಮುಕ್ತವನ್ನು ಕಾಣ್ತಾ ಇದೆ. ಬಾಲ್ ಔಟ್ ರೂಪದಲ್ಲಿ 3 ಚೆಂಡುಗಳು ಮಿಸ್ ಆಗಿತ್ತು. ಅದಾದ ಬಳಿಕ ಸ್ಪಿನ್ ಆಫ್ ಕಾಯಿನ್ ಹಂತದಲ್ಲಿ ಜಯವನ್ನು ದಾಖಲಿಸಿಕೊಳ್ತಾ ಇದ್ದಾರೆ. ಕಿಲಾಡಿ ರಂಗ 3ನೇ ಪ್ರಶಸ್ತಿ ಪಾಲಿಗೆ ಪಡ್ಕೊಳ್ತಾ ಇದ್ದಾರೆ. 4ನೇ ಬಹುಮಾನವನ್ನ ಶಂಕರ್ ಗುರು ಪಡ್ಕೊಳ್ತಾ ಇದ್ದಾರೆ. ಈ ಹಂತದಲ್ಲಿ ಫೈನಲ್ ಪಂದ್ಯದ ಪ್ರಾರಂಭವನ್ನು ಪಡ್ಕೊಳ್ತಾ ಇದ್ದ. ರಾಜಿಕ್ ಕೂಡ ಪಂದ್ಯದ ವೀಕ್ಷಣೆಗಾಗಿ ಕಾಯ್ತಾ ಇದ್ದಾರೆ. ಅಣ್ಣ ದಯವಿಟ್ಟು 2 ತಂಡದ ನಾಯಕರ ಗಮನಕ್ಕೆ. ಕೆಂಪಣ್ಣ ಅಣ್ಣ 12th ಮನ್ ಕಳಿಸ್ಕೊಡಿ ಸರ್. ಅಣ್ಣ ಬೇಗ ಬರಬೇಕು. ಫ್ರೀ ಫೈರ್ ಆಡ್ಬೇಡಪ್ಪ ಫೋನಲ್ಲಿ. ಬೇಗ ಬಾ ಬೇಗ. ಎಸ್, ಅಂಪೈರ್ಸ್ ಫೀಲ್ಡ್ ಎಂಟರ್ ಆಗ್ತಾ ಇದ್ದಾರೆ. ಒಂದೆಡೆ ಡಾನ್ಸಿಂಗ್ ಅಂಪೈರ್ ಮುರುಗೇಶ್ ಫ್ರಮ್ ಬೆಂಗಳೂರು, ಜೊತೆಗೂಡಿಕೊಂಡು ಸುಜಿತ್ ಕೊಲ್ಲ ಉಡುಪಿ ಪರಿಸರದ ಮತ್ತೋರ್ವ ಡಾನ್ಸಿಂಗ್ ಅಂಪೈರ್. ಇದಕ್ಕಾಗಿ ಹೋರಾಟವನ್ನು ಮುಂದುವರಿಸ್ತಾ ಇದ್ದಾರೆ. ಫೈನಲ್ ಹಣಾಹಣಿ ಸಾಗಿ ಬರ್ತಾ ಇದೆ. ಚಾಂಪಿಯನ್ ಪಟ್ಟಕ್ಕಾಗಿ ಹೋರಾಟ. ಈ ಒಂದು ಗೌತಮ್ ಪ್ರೀಮಿಯರ್ ಲೀಗ್ ಸೀಸನ್ 1 ಮುಖ್ಯ ದಾನಿಗಳಾದಂತಹ ಗೌತಮ್ ಡೆವಲಪರ್ಸ್ ಫೈನಲ್ ಪಂದ್ಯದ ಮೊದಲ ಚೆಂಡಿಗೆ ಕೆಂಪ ಎಸ್ದಂತ ಚೆಂಡು ತನ್ಮೂಲಕವಾಗಿ ಡೀಪ್ ಸ್ಕ್ವೇರ್ ಲಕ್ಷ ಅವರ ಭಾಗದಲ್ಲಿ ಮತ್ತೆ ಮೊದಲ
ಈ ಹಂತದಲ್ಲಿ ಸುಪ್ರೀತ್ ಒಂದು ಓಟಗಳನ್ನು ಪೂರೈಸ್ತಾ ಇದ್ದಾರೆ. ಒಂದು ಓಟಗಳ ಪೂರೈಕೆಯನ್ನು ಕಾಣ್ತಾ ಇದೆ. ಈ ನಡುವೆ ರಂಜುಗೆ ಎಸೆದಂತ ಚೆಂಡು ಲೆಗ್ ಬೈ ಸೂಚನೆ. ಚೆಂಡು ನೇರ ಪ್ಯಾಡ್ ಮೇಲೆ ಬಡ್ಕೊಳ್ತಾ ಇದೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಈತ ನಡುವೆ ಮತ್ತೆ ಪೂರ್ಣಾಂತರವಾಗಿ ಬಿದ್ದಂತ ಚೆಂಡು ತರ್ಮಲ್ಕೋಗಿ ಡೀಪ್ ಮಿಡ್ ವಿಕೆಟ್ ಸೀಮರಿಗೆ ಅಂಚಿನಲ್ಲಿ ಸುರಕ್ಷಿತ ಕೈಗಳನ್ನು ಸೇರ್ತಾ ಇದೆ. ಚೆಂಡು ಮೊದಲ ಕೊಂಡೆ ಕೊಳಚಿ ಬೀಳ್ತಾ ಇದೆ. ರಂಜಿತ್ ಆಟ ಮುಕ್ತಾಯ. 5-1 ಬಬ್ರುವಾಹನದ ಆರಂಭಿಕ ನಂಬುಗೆ ಆಟಗಾರನ ವಿಕೆಟ್ ಪತನವನ್ನು ಕಾಣ್ತಾ ಇದೆ. ಅದ್ದೂರಿಯ ವ್ಯವಸ್ಥಿತ ಪಂದ್ಯ ಕೂಡ ಕಾರಣೀಕರ್ತರು ಕೂಡ ಕಾರ್ತಿಕ್ ಏಟಿ, ರಂಜಿತ್, ವೆಂಕಿ, ಶಬರಿ, ಪುರುಷಿ ಈ 5 ಜನರ ಹೊಂದಾಣಿಕೆ ಜೊತೆಯಾಗಿ ಒಂದು ಪಂದ್ಯ ಕೂಡ ಯಶಸ್ವಿ ಕಾರಣಕರ್ತರಾಗ್ತಾ ಇದ್ದಾರೆ. ರಾಮನಗರ ಜಿಲ್ಲಾ ಕ್ರೀಡಾಂಗಣ ಹೊಳಭಾಗದಲ್ಲಿ ಒಂದು ವ್ಯವಸ್ಥಿತ ದಾಂಡಚಂಡ ಪರಿಮಿತಿ ಓವರ್ಗಳಲ್ಲಿ ಕಪ್ ನಾಕೌಟ್ ಪಂದ್ಯ ಕೂಡ ಸಾಗಿ ಬರ್ತಾ ಇದೆ. ಅಂತಿಮ ದಿನದ ಅಂತಿಮ ಪಂದ್ಯಾಟ ಫೈನಲ್ ಕದನ ಸಾಗಿ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಜೊತೆ ಈ ಒಂದು ಪಂದ್ಯ ಕೂಡದ ಮುಖ್ಯ ಕೊಡುಗೈದಾರಿಗಳಾದಂತಹ ಗೌತಮ್ ಡೆವಲಪರ್ಸ್ ಮಾಲೀಕರಾದಂತಹ ಮಹೇಶಣ್ಣ ಹಾಗೂ ಹರ್ಷಣ್ಣ ಇವರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇವೆ. ಇದರ ನಡುವೆ ಮತ್ತೆ ಸ್ಟ್ರೈಕ್ ಬದಲಾವಣೆಯನ್ನು ಕಾಣ್ತಾ ಇದೆ. ಸ್ಟ್ರೈಕ್ ಅಲ್ಲಿ ಡೇಂಜರಸ್ ಆಟಗಾರ ಸುಪ್ಪಿ. ಓವರ್ನ ಅಂತಿಮ ಚೆಂಡಿಗಾಗಿ ಈತ ನಡುವೆ ಬಹಳಷ್ಟು ಬರೀತಿ ಹೊಡೆತ ತನ್ಮೂಲಕವಾಗಿ ಸುಪ್ಪಿದ ಕಳಿಸಿಕೊಳ್ತಾ ಇದ್ದಾರೆ. ಓವರ್ನ ಅಂತಿಮ ಚೆಂಡಿನಲ್ಲಿ 6 ಓಟಗಳ ಸೇರ್ಪಾಡೆ. ಮೊದಲ 6 ಚೆಂಡುಗಳ ಮುಕ್ತಾಯಕ್ಕೆ ತಂಡದ ಒಟ್ಟಾರೆ ಗಳಿಕೆ 12-1. ಯಶು ಹೊಸ ಆಟಗಾರ. ಈತ ನಡುವೆ ಮತ್ತೊಂದು ಉತ್ತಮ ರೀತಿಯ ಎಸೆತ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಈ ಹಂತದಲ್ಲಿ ಸ್ಟಾಪ್ ಮಾಡ್ಕೊಂಡು ಹೊಡೆದವನ್ನ ದಾಖಲಿಸುವಂತ ಪ್ರಯತ್ನ ಮಿಡ್ ಆಫ್ ಅಂಚಿನಲ್ಲಿ ಕ್ಷೇತ್ರಕ್ಷಣ ಸಾಗಿ ಬರ್ತಾ ಇದೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೊಂದು ಡಾಟ್ ಬಾಲ್ ಅಂಕಿಅಂಶ ಪಡೆಯಲು ಸೇರ್ಪಡೆ ಕಾಣ್ತಾ ಇದೆ. ಈ ನಡುವೆ ಶಾರ್ಟ್ ಆಗಿ ಬಿದ್ದಂತ ಚೆಂಡು ತರ್ಮಲ್ಕವಾಗಿ ಮಿಡ್ ವಿಕೆಟ್ ಸೀಮರಿಗೆ ಅವ್ರ ಭಾಗವನ್ನು ಕಾಣ್ತಾ ಇದೆ. ಮತ್ತೆ ಸಿಕ್ಸರ್. 6 ಓಟಗಳ ಸೇರ್ಪಾಡೆ. ತಾಣದ ಗಾಳಿಕೆ ಕೂಡ
18 ಓಟಗಳು. ಯಶೋದಾನರ ಮುಖಾಂತರವಾಗಿ ಮೊದಲ ಸಿಕ್ಸರ್ ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. ಇವರ ನೋಡಿ ಮುರುಗೇಶ್ ಡಾನ್ಸಿಂಗ್ ಅಂಪೈರ್ ಫ್ರಮ್ ಬೆಂಗಳೂರು. ಇವತ್ತಿನ ದಿನ ರಾಮನಗರ ಜಿಲ್ಲಾ ಕ್ರೀಡಾಂಗಣ ಹೊಳಭಾಗದಲ್ಲಿ ನಿರ್ಣಾಯಕರ ಪೀಠವನ್ನು ಅಲಂಕರಿಸಿಕೊಳ್ತಾ ಇದ್ದಾರೆ. ಮತ್ತೊಂದೆಡೆ ಟಿ.ಸಿ. ಸುನೀಲ್ ಲೆಗ್ ಅಂಪೈರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅವರು ಕೂಡ ಒಂದು ಪಂದ್ಯಕೂಟಕ್ಕೆ ಮುಖ್ಯ ಸಹಕಾರಿಗಳು ಕೂಡ. ಈ ಫೈನಲ್ ಪಂದ್ಯಕೂಟದ ಲೆಗ್ ಅಂಪೈರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇವೆ. ಈತ ನಡುವೆ ಮತ್ತೆ ರಿವರ್ಸ್ ಶಾಟ್ ಹೊಡೆತ ಕೈ ಕೊಡ್ತಾ ಇದೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಯಶೋ ಓಟವನ್ನು ದಾಖಲಿಸ್ತಾ ಇಲ್ಲ. ಎರಡನೇ ಓವರ್ನಲ್ಲಿ ಕೇವಲ 6 ಓಟಗಳಿಗೆ ಅವಕಾಶ. 1 ಸಿಕ್ಸರ್ಗೆ ಮಾತ್ರ ಅವಕಾಶವನ್ನು ಮಧು ಮಾಡಿಕೊಡ್ತಾ ಇದ್ದಾರೆ. 5 ಚೆಂಡುಗಳ ಮುಂದೆ ಕೇವಲ 1 ಸಿಕ್ಸರ್ ಅನ್ನು ಬಿಟ್ಟುಕೊಡ್ತಾ ಇದ್ದಾರೆ. ಮತ್ತೆ ಅಂತಿಮ ಚೆಂಡಿಗಾಗಿ ಮಧು. ಈ ನಡುವೆ ಫುಲ್ ಟಾಸ್ ಆಗಿ ಬಿದ್ದಂತ ಚೆಂಡು ಕವರ್ ಪಾಯಿಂಟ್ ಭಾಗದಲ್ಲಿ ಕ್ಷೇತ್ರರಕ್ಷಣೆ ಸಾಗಿ ಬರ್ತಾ ಇದೆ. ಈ ನಡುವೆ ಥರ್ಡ್ ಅಂಪೈರ್ ರಿವ್ಯೂ ಮನವಿ ಹೋಗ್ತಾ ಇದ್ದಾರೆ ಅಂಪೈರ್ಸ್ ಹೈಟ್ ನೋ ಬಾಲ್ ಚೆಕ್ ಆಗಿ. ಹಲೋ, ಫೇರ್ ಡೆಲಿವರಿಯ ಸೂಚನೆ ಹೊರಬೀಳ್ತಾ ಇದೆ. ಈ ಮುಖಾಂತರವಾಗಿ 2ನೇ ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ಮುಕ್ತಾಯಗೊಂಡ ಪವರ್ ಪ್ಲೇ 12 ಚೆಂಡುಗಳ ಬಳಿಕ ತಳದ ಹೊಟ್ಟಾರ ಗಳಿಕೆ 18ಕ್ಕೆ 1. ಪವರ್ ಪ್ಲೇ ಕೂಡ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. 38 ಸರ್ಕಲ್ ನ ಹೊರಭಾಗದಲ್ಲಿ 5 ಜನ ಕ್ಷೇತ್ರರಕ್ಷಕರು ಕ್ಷೇತ್ರರಕ್ಷಣೆ ಮಾಡಿಕೊಡ್ತಾ ಇದ್ದಾರೆ. ಮತ್ತೆ ಕೆಂಪ ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್. ಸ್ಟ್ರೈಕ್ ಅಲ್ಲಿ ಸುಪ್ಪಿ. ಶಾರ್ಟ್ ಆಗಿ ಬಿದ್ದಂತ ಚೆಂಡು ರಿವರ್ಸ್ ಶಾಟ್ ಹೊಡೆದ ಕೈ ಹಿಡಿತಾ ಇಲ್ಲ. ಈ ಹಂತದಲ್ಲಿ ಓಟಗಳನ್ನು ದಾಖಲಿಸ್ತಾ ಇಲ್ಲ. ಸುಪ್ಪಿ ಸ್ವಲ್ಪ ಮಟ್ಟಿಗೆ ಇಂಜರಿಯಿಂದ ಬಳಕ್ತಾ ಇದ್ರು ಕೂಡ ಫೈನಲ್ ಪಂದ್ಯಾಟವನ್ನು ಆಡಿಕೊಡ್ತಾ ಇದ್ದಾರೆ. ಆರ್ಗನೈಸರ್ಸ್ ಸ್ವಲ್ಪ ನೋಡಬೇಕು, ಅಲ್ಲಿ ಫಸ್ಟ್ ಏಡ್ ವ್ಯವಸ್ಥೆ ಮಾಡಿಕೊಡ್ಬೇಕು. ಆಯೋಜಕರು ವೆಂಕಣ್ಣ ಅವರು ಫಸ್ಟ್ ಏಡ್ ಕಿಟ್ಟಿನ ವ್ಯವಸ್ಥೆ ಮಾಡಿಕೊಡ್ಬೇಕು. ಆಯೋಜಕರು ಜೊತೆಗಿರ್ತಕ್ಕಂಥ ನಾಥಿ ಅವರು ಫಸ್ಟ್ ಏಡ್ ಕಿಟ್ಟಿನ ವ್ಯವಸ್ಥೆ ಮಾಡಿಕೊಡಿ. ಫೈನಲ್ ಪಂದ್ಯಾಟದ ನಡುವೆ ಮುಖ್ಯ ಆಟಗಾರನಿಗೆ ಇಂಜರಿ ಕಂಡು ಬರ್ತಾ ಇದೆ. ಬಬ್ರುವಾಹನ ತಡದ ನಂಬುಗೈ ಆಟಗಾರ ಸುಪ್ಪೆ. ನೋಡಿ, ಪ್ರೇಮ ಲೋಕದಲ್ಲಿ ಮುಳುಗಿ ಹೋದ ಪ್ರೇಯಸಿಗಳಿಗೆ ಒಂದು ಮಾತು: ಯಾರೊಬ್ಬರಿಗಾಗಿಯೂ ನೀವು ಅಳಬೇಡಿ, ಅವರು ನಿಮ್ಮ ಕಣ್ಣೀರಿಗೆ ಯೋಗ್ಯರಲ್ಲ. ಯಾರು ನಿಮ್ಮ ಕಣ್ಣೀರಿಗೆ ಯೋಗ್ಯರೋ ಅವರು ನಿಮ್ಮನ್ನು ಅಳಲು ಬಿಡುವುದಿಲ್ಲ. ಪ್ರೀತಿಸಿದವಳಿಗಾಗಿ ಕಣ್ಣೀರು ಹಾಕುವ ಬದಲು ನಿಮ್ಮನ್ನು ಎತ್ತುವಂತ ತಂದೆ ತಾಯಿಯರನ್ನು ಪ್ರೀತಿಸಿ. ಏಕೆಂದರೆ ಈ ಜಗತ್ತಿನಲ್ಲಿ ಬೆಲೆ ಕಟ್ಟಲು ಸಾಧ್ಯವಾಗಿರೋ ಪ್ರೀತಿ ಇದ್ರೆ ಅದು ಖಂಡಿತ ತಂದೆ ತಾಯಿಯರ ಪ್ರೀತಿ ಮಾತ್ರ. ಈ ನಡುವೆ ಸ್ಟಪಾಡ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನ, ಹೊರಾಂಚನ ಪಡೆದಂತ ಚೆಂಡು ಪಾಯಿಂಟ್ ಮೇಲ್ಭಾಗದಲ್ಲಿ 1 ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಈ ನಡುವೆ
ತಂಡದ ಗಳಿಕೆ ಕೂಡ ಏರಿಕೆಯನ್ನು ಕಾಣ್ತಾ ಇದೆ. 19ಕ್ಕೆ 1 ಫೈನಲ್ ಪಂದ್ಯಾಟ. ಚಾಂಪಿಯನ್ ಪಟ್ಟಕ್ಕಾಗಿ ಹೋರಾಟ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಕೆಂಪಾಯಸ್ದಂತ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಮಿಡ್ ವಿಕೆಟ್ ವಿಭಾಗದಲ್ಲಿ ಸುಲಭದ ಕ್ಯಾಚ್ ಅನ್ನು ಪೂರೈಕೆಯನ್ನು ಕಾಣ್ತಾ ಇದೆ. ಅನಿಲ ಸುರಕ್ಷಿತ ಕೈಗಳನ್ನು ಸೇರ್ತಾ ಇದೆ. ಈ ಮುಖಾಂತರವಾಗಿ ಯಶೋ ಔಟ್. ಹೊಸ ಆಟಗಾರ ಕಾರ್ತಿಕ್ ಏಟಿ ಈ ಪಂದ್ಯಾಕೂಟದ ಮತ್ತರ್ವ ಮುಖ್ಯ ಆಯೋಜಕರು ಅಂಕಣ ಹೊಳ ಪ್ರವೇಶವನ್ನು ಕಂಡುಕೊಳ್ತಾ ಇದ್ದಾರೆ. ಒಂಟಿ ಓಟಿಗಳ ಪೂರೈಕೆಯನ್ನು ಕಾಣ್ತಾ ಇದೆ. 2 ದಶಕದ ಪೂರೈಕೆ 20 ಓಟಗಳು. ಈ ಹಂತದಲ್ಲಿ ಕಾರ್ತಿಕ್ ಅವರ ಖಾತೆ ಕೂಡ ಆರಂಭವನ್ನು ಕಂಡುಕೊಳ್ತಾ ಇದೆ. ಈ ನಡುವೆ ರಿವರ್ ಶಾಟ್ ಹೊಡೆತ ಕೈ ಹಿಡಿತಾ ಇಲ್ಲ. ಈ ಹಂತದಲ್ಲಿ ಸೊಪ್ಪೆ ದಾಂಡಿನಲ್ಲಿ ಓಟುಗಳು ಬರ್ತಾ ಇಲ್ಲ. ಮತ್ತೊಂದು ಡಾಟ್ ಬಾಲ್ ಸೇರ್ಪಡೆ ಕಾಣ್ತಾ ಇದೆ. ಅಂತಿಮ ಚೆಂಡು ಕೂಡ ಬಾಕಿ ಉಳ್ಕೊಳ್ತಾ ಇದೆ. ಕೆಂಪಾಯಸ್ದಂತ ಚೆಂಡು ಮತ್ತೆ ಲೆಗ್ ಬೈ ಸೂಚನೆಗಳ ಹೊರ ಬೀಳ್ತಾ ಇದೆ. ಓವರ್ ಕೂಡ ಮುಕ್ತವನ್ನು ಕಾಣ್ತಾ ಇದೆ. 3 ಓವರ್ಗಳ ಮುಕ್ತಾಯದ ಬಳಿಕ ತಂಡದ ಒಟ್ಟಾರೆ ಗಳಿಕೆ 20ಕ್ಕೆ 2 ಮುಖ್ಯ ಹುದ್ದರಿಗಳನ್ನು ಕಳ್ಕೊಂಡು ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಯಶೋ ಆರಂಭಿಕ ಆಟಗಾರರಾಗಿ ಬಂದಂತ ರಂಜಿತ್ ಇವರಿಬ್ಬರ ಹುದ್ದರಿಗಳನ್ನ ನೆಲಕ್ಕುರುಳಿಸ್ತಾ ಇದ್ದಾರೆ. ಧರ್ಮ ವಿಜಯ ತಂಡದ ಆಟಗಾರರು 3ನೇ ಓವರ್ಗಾಗಿ ಮಧು ಮಾತ ಚೆಂಡನ್ನು ಕೈಗೆತ್ಕೊಳ್ತಾ ಇದ್ದಾರೆ. 4ನೇ ಓವರ್ಗಾಗಿ ಅಣ್ಣ ಅಲ್ಲಿ ಮರ ಹತ್ತಿರೋರು ಕ್ಯಾಮ್ರಾ ಪಕ್ಕ ಇದ್ದೀರಲ್ಲ, ದಯವಿಟ್ಟು ಕೆಳಗಿಳಿಬೇಕು. ಈತ ನೋಡುವೆ ಶಾರ್ಟ್ ಆಗಿ ಬಿದ್ದಾನ ಚೆಂಡು ಪುಲ್ ಮಾಡುವಂತ ಪ್ರಯತ್ನ. ಸ್ಕ್ವೇರ್ ಲೆಗ್ ಮೇಲ್ಭಾಗದಲ್ಲಿ ಮತ್ತೊಂದು ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಅಣ್ಣ ಪ್ರೇಕ್ಷಕ ವರ್ಗದವರು ದಯವಿಟ್ಟು ಸಹಕರಿಸಿ. ಈ ಒಂದು ಪಂದ್ಯ ಕೂಡ ಫೈನಲ್ ಪಂದ್ಯಾಟ ನಡೀತಾ ಇದೆ. ಎಲ್ಲರೂ ಕಾಲ್ ತೆಗೀರಿ, ಆ ಕಡೆ ಮೇಲೆ ಕೂತ್ಕೊಳ್ಳಿ ಸ್ವಲ್ಪ. ಅಣ್ಣ ವೈಟ್ ಶರ್ಟ್ ಸ್ವಲ್ಪ ಬೌಂಡ್ರಿ ಲೈನ್ ಆಚೆ ಇರಿ. ಅಲ್ಲಿ ಮೆಟ್ಲು ಮೇಲೆ ಕೂರಿ ಸರ್. ದಯವಿಟ್ಟು ಪ್ರೇಕ್ಷಕರು ಸಹಕರಿಸಬೇಕು. ಮೆಟ್ಲಿನ ಮೇಲೆ ಕೂರಿ ಅಲ್ಲಿ. ಈತ ನಡುವೆ ಗುಡ್ಡವನ್ನು ಆರಿಸಿಕೊಂಡು ಬೀಸುವಂತ ಪ್ರಯತ್ನ. ನಿರೀಕ್ಷಿತ ಹಂತದ ಸಂಪರ್ಕಗಳು ಬರ್ತಾ ಇಲ್ಲ. ದಾಂಡಿಗೂ ಚೆಂಡಿಗೂ ಹೊಂದಾಣಿಕೆಯ ಕೊರತೆ ಕಂಡು ಬರ್ತಾ ಇದೆ. ಮಧು ಉತ್ತಮವಾದ ಎಸ್ಗಾರಿಕೆಯನ್ನು ಮುಂದುವರಿಸ್ತಾ ಇದ್ದಾರೆ. ಈ ನಡುವೆ ರಿವರ್ ಶಾಟ್ ಹೊಡೆತ ಮತ್ತೆ ಕೈ ಕೊಡ್ತಾ ಇದೆ. ಡಾಟ್ ಬಾಲ್ ಸೇರ್ಪಡೆ ಕಾಣ್ತಾ ಇದೆ. ಅದ್ವಿ ಸೇಮಾರೇಖೆ ಅಂಚಿನಲ್ಲಿ ಸ್ಪಾನ್ಸರರ್ಸ್ ಬೋರ್ಡ್ಗಳನ್ನು ಸರಿ ಮಾಡುವುದರಲ್ಲಿ ಯಶಸ್ವಿಯನ್ನು ಕಾಣ್ತಾ ಇದ್ದಾರೆ. ಮತ್ತೆ ಮಧು 4ನೇ ಚೆಂಡಿಗಾಗಿ ಈ ಹಂತದಲ್ಲಿ ಸ್ಟೆಪ್ ಔಟ್ ಆಗಿ ಹೊಡೆದವನ್ನು ದಾಖಲಿಸುವಂತ ಪ್ರಯತ್ನದ ನಡುವೆ ಗೋಟ ರಕ್ಷಕನಿಗೆ ಕ್ಯಾಚ್ ಕೈ ಸೇರ್ತಾ ಇದೆ. ಈ ಹಂತದಲ್ಲಿ ಸುಪ್ಪಿ ಔಟ್. 21ಕ್ಕೆ 3.
ಪ್ರದೀಪನ ಭದ್ರ ಬೊಗಸೆಯನ್ನು ಸೇರ್ತಾ ಇದೆ ಚೆಂಡು. 21-3. ಸ್ವಲ್ಪ ಮಟ್ಟಿಗೆ ಪ್ಲೇಯರ್ ಇಂಜರಿ ಆಗಿದೆ, ದಯವಿಟ್ಟು ಆಟಗಾರರು ಸಹಕರಿಸಬೇಕು. ಹೊಸ ಆಟಗಾರ ಪೊರ್ಷೆ ಅಂಕಣ ಹೊಳ ಪ್ರವೇಶವನ್ನು ಪಡ್ಕೊಳ್ತಾ ಇದ್ದಾರೆ. ಪೊರ್ಷೆಗೆ ಎಸ್ತಂತ ಚೆಂಡು, ಓಟ್ಗಳು ಬರ್ತಾ ಇಲ್ಲ. ಲೆಗ್ ಬಾಯ್ ಸೂಚನೆ. 5ನೇ ಚೆಂಡು ಕೂಡ ಡಾಟ್ ಬಾಲ್ ಆಗಿ ಪರಿವರ್ತನೆ ಕಾಣ್ತಾ ಇದೆ. ಇನ್ನು ಕೂಡ ಅಂತಿಮ ಚೆಂಡು ಬಾಕಿ ಉಳ್ಕೊಳ್ತಾ ಇದೆ 4ನೇ ಓವರ್ನಲ್ಲಿ. ಮಧು ಎಸ್ದಂತ ಚೆಂಡು ತನ್ಮೂಲಕವಾಗಿ ಲೆಗ್ ಬಾಯ್ ಸೂಚನೆ. ಮೊದಲ ಸೆಷನ್ ನಲ್ಲಿ 4 ಓವರ್ ಕೂಡ ಮುಕ್ತವನ್ನು ಕಂಡುಕೊಳ್ತಾ ಇದೆ. 4 ಓವರ್ಗಳ ಮುಕ್ತದ ಬಳಿಕ ತಂಡದ ಒಟ್ಟಾರೆ ಗಳಿಕೆ 21-3. ಈ ಒಂದು ಪಂದ್ಯ ಕೂಡ ನೇರ ಚಿತ್ರೀಕರಣವನ್ನು ಮಾಡಿಕೊಡ್ತಾ ಇದ್ದಾರೆ ವೈ ಸ್ಪೋರ್ಟ್ಸ್. ಯಾಸಿನ್ ರವರ ಮಾಲೀಕತ್ವದ ಒಂದು ಸಂಸ್ಥೆ ಈ ಒಂದು ಪಂದ್ಯ ಕೂಡ ನೇರ ಪ್ರಸಾರವನ್ನು ಮಾಡಿಕೊಡ್ತಾ ಇದ್ದಾರೆ. ರಾಜ್ ಕಪ್ 2025 ಮತ್ತೊಂದು ದಾಖಲೆಯ ಪಂದ್ಯ ಕೂಡ ಸಾಗಿ ಹೋಗ್ತಾ ಇದೆ. ಗೌತಮ್ ಪ್ರೀಮಿಯರ್ ಲೀಗ್ ಸೀಸನ್ 1 ನಾಮಾಂಕಿತ ಹಂದಿಗೆ ಮುಖ್ಯ ಟೆಕ್ನಿಷಿಯನ್ ಆಗಿ ಇರ್ಫಾನ್ ಫ್ರಮ್ ಮುಂಬೈ ಆಗಮಿಸಿಕೊಳ್ತಾ ಇದ್ದಾರೆ. ಇತ್ತ ನಡುವೆ ಶಾರ್ಟ್ ಆಗಿ ಬಿದ್ದಂತ ಚೆಂಡು ಜೊತೆಯಾಗಿ ಟೆಡಿ ಕೂಡ ಡ್ಯಾನ್ಸಿಂಗ್ ಅನ್ನು ಮುಂದುವರಿಸ್ತಾ ಇದ್ದಾರೆ. ಈ ಓವರ್ ಕೂಡ ಟರ್ನಿಂಗ್ ಪಾಯಿಂಟ್ ಆಗ್ತಾ ಇದೆ. ರಾಹುಲ್ ಹ್ಯಾಟ್ರಿಕ್ ಸಿಕ್ಸರ್ ಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಹಂತದಲ್ಲಿ ಪಂದ್ಯಕೂಟದ ಆಯೋಜಕರು ಬಾಲಿನ ವ್ಯವಸ್ಥೆ ಮಾಡಿಕೊಡಬೇಕು. ರಾಹುಲ್ ಓವರ್ ಇಲ್ಲಿ ಪಂದ್ಯಾಟದ ಚಿತ್ರಣವನ್ನು ಬದಲಾಯಿಸ್ತಾ ಇದೆ. ಓಟಗಳಿಗೆ ಬರುವಂತ ಸಮಯದಲ್ಲಿ ಬಬ್ರು ವಾಹನಕ್ಕೆ 18 ಓಟಗಳನ್ನು ನೀಡಿಕೊಡ್ತಾ ಇದ್ದಾರೆ. ಹ್ಯಾಟ್ರಿಕ್ ಸಿಕ್ಸರ್ ಕಾರ್ತಿಕ್ ಅವರು ದಾಖಲಿಸಿಕೊಳ್ತಾ ಇದ್ದಾರೆ. ಕಾರ್ತಿಕ್ ಕೆಟಿ ಆನ್ ಫೈರ್ ಹ್ಯಾಟ್ರಿಕ್ ಸಿಕ್ಸರ್ ದಾಖಲಿಸಿಕೊಳ್ತಾ ಇದ್ದಾರೆ 5ನೇ ಓವರ್ನಲ್ಲಿ. ತಂಡದ ಒಟ್ಟಾರೆ ಗಳಿಕೆ ಕೂಡ 39 ಓಟಗಳು. ಫೈನಲ್ ಪಂದ್ಯದ ರೋಚಕತೆಯಿಂದ ಕೂಡಿ ಬರ್ತಾ ಇದೆ. ಈ ನಡುವೆ ಮತ್ತೊಂದು ಶಾರ್ಟ್ ಆಗಿ ಬಿದ್ದಂತ ಚೆಂಡು, ಬೌಲರ್ಸ್ ಬ್ಯಾಕ್ ಆಟ ಮುಂದುವರಿತಾ ಇದೆ. ಜರ್ಸಿ ನಂಬರ್ 18
ಪರಮೋ ಒಂದು ಓಟಗಳಿಗೆ ಅವಕಾಶಗಳನ್ನು ಮಾಡಿಕೊಡ್ತಾ ಇದ್ದಾರೆ. ಈ ಹಂತದಲ್ಲಿ ವರ್ಷೆ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಈ ಹಂತದಲ್ಲಿ ಪೂರ್ಣಾಂತರವಾಗಿ ಬಿದ್ದಂತ ಚೆಂಡಿಗೆ ಓಟವನ್ನು ದಾಖಲಿಸ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ನಾತೆ ಕೂಡ ಪಂದ್ಯಾಟದ ವೀಕ್ಷಣೆ ಮಾಡ್ತಾ ಇದ್ದಾರೆ. ಈತ ನಡುವೆ ಶಾರ್ಟ್ ಆಗಿ ಬಿದ್ದಂತ ಚೆಂಡು ಹೈ ಲೆಫ್ಟ್ ಶಾಟ್ ತನ್ಮೂಲಕವಾಗಿ ಲಾಂಗ್ ಆಫ್ ಗಳಿಕೆ 46ಕ್ಕೆ 3 ತಂಡದ ಒಟ್ಟಾರೆ ಗಳಿಕೆ. ಮೊದಲ ಸೆಷನ್ನಲ್ಲಿ ಇನ್ನೂ 6 ಚೆಂಡುಗಳ ಆಟ ಬಾಕಿ ಉಳ್ಕೊಳ್ತಾ ಇದೆ. ಅಂತಿಮ 6 ಚೆಂಡಿಗಾಗಿ ಪ್ರದೀಪ್ ಎಸ್ತಂತ ಚೆಂಡು ತನ್ಮೂಲಕವಾಗಿ ಮಿಡ್ ವಿಕೆಟ್ ಸಿಮರ್ ಗರ್ವವನ್ನು ಕಾಣ್ತಾ ಇದೆ. ಭರ್ಜರಿ ಸಿಕ್ಸರ್. ಮಾರಿ ಕಣ್ಣು ಈತ ನಡುವೆ ಮತ್ತೊಂದು ಶಾರ್ಟ್ ಆಗಿ ಬಿದ್ದಂತ ಚೆಂಡು ಅಂತಿಮ ಹಂತದಲ್ಲಿ ಸುರಕ್ಷಿತ ಕೈಗಳನ್ನು ಸೇರ್ತಾ ಇದೆ. ಕೆಂಪ ಅಂತಿಮ ಹಂತದಲ್ಲಿ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ. 8 ಚೆಂಡುಗಳ ಮುಂದೆ 4 ಸಿಕ್ಸರ್ ಸಮೇತವಾಗಿ ಪಂದ್ಯಾಟದಲ್ಲಿ ಅತ್ಯುತ್ತಮವಾದ ಆಟವನ್ನು ಆಡುತ್ತಕ್ಕಂಥ ಕಾರ್ತಿಕ್ ಕೇಟಿ ನಿರ್ಗಮನವನ್ನು ಕಾಣ್ತಾ ಇದ್ದಾರೆ. ಪಂದ್ಯಾಟವನ್ನ ಚಿತ್ರಣ ಬದಲಾಗ್ತಾ ಇದೆ. ಹೊಸ ಆಟಗಾರ ಧನು ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಈ ಹಂತದಲ್ಲಿ ಬಿರುಸಿನ ಹೊಡೆತ ಮತ್ತೆ ತನ್ಮೂಲಕವಾಗಿ ಮತ್ತೊಂದು ಅತಿ ಎತ್ತರ ಮತ್ತು ಅತಿ ದೂರದ ಸಿಕ್ಸರ್. ಇಲ್ಲಿ ನೋಡಿ ನಮ್ಮ ಡ್ಯಾನ್ಸಿಂಗ್ ಅಂಪೈರ್ ಮುರುಗೇಶ್ ಫ್ರಮ್ ಬೆಂಗಳೂರು. ಅವಕಾಶ ಸಿಂಗಲ್ ಹ್ಯಾಂಡೆಡ್ ಕ್ಯಾಚ್ ಅನ್ನ ಪಡ್ಕೊಂಡ್ರೆ ಯಾವ ಪ್ರೇಕ್ಷಕರಾದ್ರೂ ಕೂಡ 101 ರೂಪಾಯಿಗಳನ್ನ ಪಡ್ಕೊಳ್ತಾರೆ. ಈತ ನಡುವೆ ಮತ್ತೊಂದು ಭರ್ಜರಿ ಹೊಡೆತ ಲಾಂಗ್ ಆನ್ ಸೀಮಾರೆ ಕ್ಯಾಚಿನಲ್ಲಿ ನಾಲ್ಕನೇ ಓವರ್ನವರೆಗೂ ಪಂದ್ಯಾಟದ ಮೇಲೆ ಹಿಡಿತವನ್ನು ಸ್ಥಾಪಿಸಿಕೊಂಡಿದ್ರು ಧರ್ಮ ವಿಜಯ. ಅಂತಿಮ 2 ಓವರ್ಗಳಲ್ಲಿ ಪಂದ್ಯಾಟ ಚಿತ್ರಣ ಬದಲಾಗ್ತಾ ಇದೆ. ಅಂತಿಮ 2 ಓವರ್ಗಳಲ್ಲಿ 44 ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಮುಂದಿನ ಹಂತದ ವಿದ್ಯಮಾನಕ್ಕಾಗಿ ರಾಜೇಕ್ ಫ್ರಮ್ ಹೊಣಸೂರು. ಧನ್ಯವಾದಗಳು ಮಾನು ಮೈಸೂರವರೇ. ಗೌತಮ್ ಡೆವಲಪರ್ಸ್ ಇವರ
ಸಮಯ ಸಂದರ್ಭ ಸೋಲುವಂತ ಮಾಡುತ್ತದೆ. ಸೋತವನನ್ನು ನೋಡಿ ನಗುವುದಕ್ಕಿಂತ ಮುಂಚೆ ಸೋತವನ್ನ ಸಂತೈಸು. ಗೆದ್ದವನನ್ನು ನೋಡಿ ಹೊಗಲುವುದಕ್ಕಿಂತ ಮುಂಚೆ ಸೋತವನ ಸಮಾಧಾನ ಪಡಿಸು. ಸೋಲು ಸೋಲಲ್ಲವಯ್ಯ, ಸೋಲು ಗೆಲುವಿನ ಆದಿಯಯ್ಯ. ಗೆಲ್ಲು ಸೋಲು ಎಂದು ಬಂದವನಿಗೂ ಸೋಲಿಗೂ ಕೂಡ ಜಿದ್ದನಾಗಿರಬೇಕು ಎನ್ನತಕ್ಕಂಥ ಮಾತಿನೊಂದಿಗೆ ಟಾರ್ಗೆಟ್ ಸಂಖ್ಯೆ 66 ಓಟುಗಳನ್ನ ಚೇಸ್ ಮಾಡಬೇಕಾದಂತ ಅನಿವಾರ್ಯತೆ. ಡಾಕ್ಟರ್ ರಾಜ್ ಕಪ್ 2025 ಹೋರಾಟಗಾರಿ ಪಂದ್ಯಾಟ ರಾಮನಗರ ಜಿಲ್ಲಾ ಕ್ರೀಡಾಂಗಣ ಒಳಭಾಗದಲ್ಲಿ ಸಾಗಿ ಬರ್ತಾ ಇದೆ. ಪ್ರಶಸ್ತಿಯ ಪಂದ್ಯ ಹದ್ಯಾರ ಮಡಿಲಿಗೆ ಎನ್ನತಕ್ಕಂಥ ವಿಚಾರ ಮಾತ್ರ ಆ ಕಡೆ ಒಳಭಾಗದಲ್ಲಿ ಬಾಕಿ ಉಳಿತಾ ಇದೆ. ಸುನಿಲ್ ಟಿಸಿ ಜೊತೆಗೂಡಿಕೊಂಡು ತೀರ್ಪುಗಾರಿಕೆಯಲ್ಲಿ ಒಂದೆಡೆ ಡ್ಯಾನ್ಸಿಂಗ್ ಅಂಪೈರ್ ಮುರುಗೇಶ್. ನೇರ ಪ್ರಸಾರ ವೈ ಸ್ಪೋರ್ಟ್ಸ್ ಕೂಡ ಮಾಡಿಕೊಡ್ತಾ ಇದೆ. ಒಂದೊಡೆ ಎಸಗಾರಿಕೆ ಭಾಗದಲ್ಲಿ ಆರಂಭಿಕ ಓವರ್ ಚಾಲ್ತಿಗಾಗಿ ಸೊಪ್ಪೆ ಸರ್ ದಯಮಾಡಿ 1 ನಿಮಿಷ ಸರ್ ದಯಮಾಡಿ ಬ್ಯಾಟಿಂಗ್ ತಂಡದ 12th ಮೇಲೆ ಬರಬೇಕು. ದಾಂಡಿಗನ ನಾಮವನ್ನು ತಿಳಿಸ್ಕೊಡಿ ಅಂತ ಕೇಳಿಕೊಳ್ತಾ ಇದ್ದಾವೆ. ಒಂದೆಡೆ ಸ್ಟ್ರೈಕರ್ ಭಾಗದಲ್ಲಿ ಗಗನ್ ಜೊತೆಗೂಡಿಕೊಂಡ ಪ್ರದೀಪ್. ಹಾಂಕಡ ಭಾಗದಲ್ಲಿ ಫೈನಲ್ ಪಂದ್ಯಾಟ ಸಾಗಿ ಬರ್ತಾ ಇದೆ. ಆರಂಭಿಕ ಎಸೆತ ರಿವರ್ಸ್ ಶಾಟ್ ದಾಖಲಿಸುವಂತ ಪ್ರಯತ್ನ ಹೋಟುಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆಯನ್ನು ಕಾಡ್ತಾ ಇದೆ. ಸುಪ್ಪಿ ಎಸ್ಗಾರಿಕೆ ಭಾಗದಲ್ಲಿ ಪಂದ್ಯಾಟದ ವೀಕ್ಷಣೆಯಲ್ಲಿ ಮಹೇಶಣ್ಣ ಹಾಗೂ ಹರ್ಷಣ ವೇದಿಕೆ ಮೇಲ್ಭಾಗದಲ್ಲಿ ವಿನ್ನರ್ ಸಬ್ ತಂಡ 1,11,000. ಮತ್ತೆ ಸುಪ್ಪಿ 2ನೇ ಚೆಂಡಿಗಾಗಿ ಸ್ಟೆಪ್ ಮಾಡಿಕೊಂಡು ಬೇಸುವಂತ ಪ್ರಯತ್ನವನ್ನು ಮಾಡಿದ್ರು. ಕಾರ್ತಿಕ್ ಕೆಟಿ ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ. ನಾತಿ ಹಾಗೂ ಸುಮಾರ್ ಪಂದ್ಯಾಟದ ವೀಕ್ಷಣೆಯಲ್ಲಿ ರಿವರ್ಸ್ ಶಾಟ್ ದಾಖಲಾತಿ ಗಾಳಬಲತ ಪ್ರಯತ್ನವನ್ನ ಮಾಡಿದ್ರು. ಓಟಗಳಿಗೆ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆಯನ್ನ ಕಾಣ್ತಾ ಇದೆ. ದಾಂಡಿಗರಿಗೆ ಮೂಗು ದಾರವನ್ನು ಹಾಕಿಸುವಂತ ಎಲ್ಲ ಲೆಕ್ಕಾಚಾರದ ದಾಳಿಯನ್ನು ದಾಖಲಿಸಿಕೊಡ್ತಾ ಇದ್ದಾರೆ ಆರಂಭಿಕ ಹಂತದಲ್ಲಿಯೇ. ನಡುವೆ ಮುನ್ನುಗ್ಗಿ ಹೊಡೆಯುವಂತ ಪ್ರಯತ್ನ ಮಾಡಿದ್ರು. ಅತಿಕ್ರಮ ಓಟಗಳು ಬರ್ತಾ ಇದೆ. ವೈಟ್ ಬಾಲ್ ಒಂದೋಟಗಳ ಹೆಚ್ಚುವರಿಯ ಸೇರ್ಪಡೆ ಮುಖಾಂತರವಾಗಿ ಯಶಸ್ಸಿನ ಖಾತೆ ಆರಂಭವನ್ನ ಕಾಣ್ತಾ ಇದೆ. 1 ಸೂಪಿ ಮತ್ತೆ ಎಸಗಾರಿಕೆಯಲ್ಲಿ ಸ್ಟೆಪ್ ಮಾಡಿಕೊಂಡು ಬೇಯಿಸುವ ಪ್ರಯತ್ನ ತರ್ವಲಕವಾಗಿ ಚೆಂಡು ಶಾಟ್ ವಿಡಾಪಾಚಿಯಲ್ಲಿ ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ ಮಾಡಿಕೊಟ್ರು. ಎತ್ತದಲ್ಲಿ ಮೊದಲ ಬ್ರೇಕ್ ಥ್ರೋ ಅಂಕಣ ಭಾಗದಲ್ಲಿ ಗಗನ್ ಔಟ್. ಕೊಂಡಿ ಆಘಾತವನ್ನ ಕಾಣ್ತಾ ಇದೆ. ಹೊಸ ಆಟಗಾರ ಕೆಂಪನ ಪರಿಚಯಿಸ್ತಾ ಇದ್ದಾವೆ. ಬಹಳಷ್ಟು ಉತ್ತಮ ರೀತಿಯ ಹೊಡೆತವನ್ನು ಹೊಡೆಯಲು ಸಾಮರ್ಥ್ಯ ಉಳ್ಳಂತ ಆಟಗಾರ ಕೆಂಪ. ಸುಪ್ಪಿ
ಮತ್ತೆ ಎಸ್ಗಾರಿಕೆ ವಿಭಾಗದಲ್ಲಿ ನಡುವೆ ತನ್ಮೂಲಕವಾಗಿ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಆಘಾತವನ್ನು ಕಾಡ್ತಾ ಇದೆ. ಬಂದ ದಾರಿಗೆ ಶುಲ್ಕವಿಲ್ಲಂತೆ ಕೆಂಪರಾಜ್ ಕೂಡ ಇನ್ನಿಂಗ್ಸ್ ಸಾಧ್ಯವನ್ನ ಕಾಣ್ತಾ ಇದೆ. ಇದ್ದಾರೆ ಹೊನ್ನಾಡ್ ಕ್ಯಾಚ್ ಪಡದಲ್ಲಿ 101 ರೂಗಳ ಘೋಷಣೆಯಾಗ್ತಾ ಇದೆ. ಸೊಪ್ಪೆ ಎಸ್ಗಾರಿಕೆ ವಿಭಾಗದಲ್ಲಿ ರಾಹುಲ್ ಹೊಸ ಆಟಗಾರ ಸ್ಟ್ರೈಕರ್ ವಿಭಾಗದಲ್ಲಿ ಒಂದೆಡೆ ಪುರುಷಿ ಔಟ್ಫೀಲ್ಡ್ ಆಗಿ ಮತ್ತೊಂದೆಡೆ ರಂಜಿತ್ ಕೂಡ ನಡುವೆ ಪೂರ್ಣತ್ವವಾಗಿ ಬಿದ್ದ ಚಡ ಬೆರಸಿನ ಹೊಡೆತ ಚಡ್ಡ ಸ್ಕ್ವೇರ್ ಲೆಗ್ ಶಿವಾರೆ ಸೇರ್ಪಡೆ ದ್ವಿತೀಯ ಸೆಕ್ಷನ್ ಮೊದಲ ಸಿಕ್ಸರ್ ದಾಖಲಾಗ್ತಾ ಇದೆ. ಪ್ರದೀಪ್ ನಡುವೆ ತೀರಾ ಶಾರ್ಟ್ ಆಗಿ ಬಿದ್ದ ಚೆಂಡು ಕ್ಷಣಗಾತ್ರ ಗಾಳಿಯಲ್ಲಿ ತೇಲ್ತಾ ಇತ್ತು. ನೋ ಮ್ಯಾನ್ಸ್ ಲ್ಯಾಂಡ್ ಆಗ್ತಾ ಇದೆ. ಹೊಂದೋಟ ಹೊಂದರ ಬದಲಿಗೆ ಹಾವಳಿ ಓಟಗಳ ಸೇರ್ಪಡೆ. ಡೇಂಜರಸ್ ದಾಂಡಿಗ ಪ್ರದೀಪ ಇನ್ನು ಕೂಡ ಅಂಕಣ ಒಳಭಾಗದಲ್ಲಿದ್ದಾರೆ. ಅದ್ಯಾವ ರೀತಿ ತಂಡದ ಜಯಕ್ಕಾಗಿ ಹೋರಾಡ್ತಾರೆ ಅಂತ ಕಾದು ನೋಡ್ಬೇಕಾಗುತ್ತದೆ. ನಡುವೆ ಕ್ಷಣ ಗಾತ್ರ ಗಾಳಿಯಲ್ಲಿ ಸಮಯ ವಿಳಂಬವಾಗುವಂತೆ ಪಂದ್ಯಾಟದ ವೀಕ್ಷಣೆಗಾಗಿ ಪ್ರೇಕ್ಷಕರು ಕೂಡ ಹೆಚ್ಚಾಗ್ತಾ ಇದ್ದಾರೆ. ಹೊಸ ಆಟಗಾರ ಶಿವು ರಿವರ್ ಶಾಟ್ ದಾಖಲಾತಿ ಗಾಡಬಾಲ್ ಅಥವಾ ಪ್ರಯತ್ನ ಹೋಟೆಲ್ಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ ಡಾಕ್ಟರ್ ರಾಜ್ ಕಪ್ಪನ ಪ್ರಶಸ್ತಿ ಈ ನಡುವೆ ಲೇಟ್ ಕಟ್ ಮಾಡುವಂತ ಪ್ರಯತ್ನ ಬಹಳಷ್ಟು ಕ್ಷೇತ್ರ ಮಾಡಿದ್ರು.
ಒಂದೋಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ ಈ ಹಂತದಲ್ಲಿ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆಯನ್ನು ಕಾಣ್ತಾ ಇದೆ ಈ ಹಂತದಲ್ಲಿ. ಹಲೋ ಸರ್ ಕ್ಷಮಿಸಿಕೊಳ್ಳಿ, ತೀರ್ಪುಗಾರ 12 ಚೆಂಡಿನ ಮುಕ್ತಾಯವನ್ನು ಕಾಣ್ತಾ ಇದೆ. ಮುಕ್ತಾಯ ಕಂಡ 12 ಚೆಂಡಿನ ಬಳಿಕ 14ಕ್ಕೆ ಪ್ರಮುಖ 3 ಕೊಂಡಿ ಆಘಾತವನ್ನು ಕಾಣ್ತಾ ಇದೆ. ಎಸ್ಗಾರಿಕೆ ವಿಭಾಗದಲ್ಲಿ 3ನೇ ಓವರ್ ಚಾಲ್ತಿಗಾಗಿ ಸೂಪ್ರೇತ್ ಸೊಪ್ಪಿನ ಪರಿಚಯಿಸ್ತಾ ಇದ್ದಾವೆ. ಸೂಪಿ ಎಸ್ಗಾರಿಕೆ ವಿಭಾಗದಲ್ಲಿ ಆರಂಭಿಕ ಎಸೆತ ಅತಿಕ್ರಮ ಓಟುಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ವೈಟ್ ಬಾಲ್. ಒಂದೋಟುಗಳ ಹೆಚ್ಚುವರಿಯ ಸೇರ್ಪಡೆ. ಫೈನಲ್ ಪಂದ್ಯಾಟದ ಪ್ರಶಸ್ತಿಯ ಹೋರಾಟಗಾರ ತಂಡ ಟ್ರೋಫಿಗಾಗಿ ಹೋರಾಡ್ತಾ ಇದ್ದಾರೆ. ಮೊದಲ ವರ್ಷದ ಡಾಕ್ಟರ್ ರಾಜ್ ಕಪ್ಪ ಪ್ರಶಸ್ತಿ ಯಾರ ಮಡಿಲಿಗೆ ಅನ್ನತಕ್ಕಂಥ ವಿಚಾರ ಮಾತ್ರ ಅಂಕಗಳ ಭಾಗದಲ್ಲಿ ಬಾಗ್ತಾ ಇದೆ. ಈ ನಡುವೆ ಬಹಳಷ್ಟು ಉತ್ತಮ ರೀತಿಯ ಹಸ್ತವನ್ನು ದಾಖಲಿಸಿದ್ರು. ಓಟಗಳಿಗೆ ಅವಕಾಶ. ತೀರ್ಪುಗಾರ ಹಂಪರ್ ತೀರ್ಮಾನ ವಾಕ್ಯ ಉಳಿತಾ ಇದೆ. ಫೇರ್ ಡೆಲಿವರಿ ಆಗ್ತಾ ಇದೆ ಸೊಪ್ಪೆ ಮತ್ತು ಎಸ್ಗಾರಿಕೆ ಭಾಗದಲ್ಲಿ. ಈ ನಡುವೆ ಅತಿಕ್ರಮ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ವೈಟ್ ಬಾಲ್. ಒಂದೋಟಗಳ ಹೆಚ್ಚುವರಿಯ ಸೇರ್ಪಡೆ. ಗೌತಮ್ ಪ್ರೀಮಿಯರ್ ಲೀಗ್ ಸೀಸನ್ 1ರ ಅಂತಿಮ ದಿನದ ಪಂದ್ಯಾಟಗಳು. ಈ ನಡುವೆ ಅತಿಕ್ರಮ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಮತ್ತೆ ವೈಟ್ ಬಾಲ್. 17 ತಂಡದೊಟ್ಟಾರೆ ಗಳಿಕೆ. ಪಂದ್ಯಾಟದ ಒಂದೆಡೆ 50-50. ರಿವರ್ಸ್ ಶಾಟ್ ದಾಖಲಾತಿ ಕಾಣಬಲ್ಲದ ಪ್ರಯತ್ನವನ್ನು ಮಾಡಿದ್ರು. ಅತಿಕ್ರಮ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಮತ್ತೆ ವೈಡರುವ ಸೂಚನೆ ರವಾನೆ ಆಗ್ತಾ ಇದೆ. ಒಂದು ಓಟಗಳ ಹೆಚ್ಚುವರಿಯ ಸೇರ್ಪಡೆ. ಎರಡನೇ ಚೆಂಡು ಬಹಳಷ್ಟು ಉತ್ತಮ ರೀತಿಯ ಎಸೆತ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್. ಅಂತಿಮ 4 ಚೆಂಡು ಇನ್ನೂ ಕೂಡ ಬಾಕಿ ಉಳಿತಾ ಇದೆ. ಹೊಡತ್ರವಾಗಿ ಬಿದ್ದ ಚೆಂಡು ಬಹಳಷ್ಟು ಉತ್ತಮ ರೀತಿಯ ಹೊಡೆತ ತನ್ಮೂಲಕವಾಗಿ ಚೆಂಡು ಈ ಬಾರಿ ಲಾಂಗ್ ಆಫ್ ಸೀಮಾರಕ್ಕೆ ಹೊರಭಾಗ ಕ್ರಮಿಸ್ತಾ ಇದೆ. ಶಿವು ದಾಂಡಿನ ಮುಖೇನವಾಗಿ ಬೌಂಡ್ರಿ. 4 ಓಟಗಳ ಸೇರ್ಪಡೆ.
ವೇದಿಕೆ ಮೇಲ್ಭಾಗದಲ್ಲಿ ಹರ್ಷಣ್ಣ ಹಾಗೂ ಮಹೇಶ್ ಅಣ್ಣರವರು ಪಂದ್ಯಾಟ ವೀಕ್ಷಣೆ ಮಾಡ್ತಾ ಇದ್ದಾರೆ. 22 ತಂಡದ ಒಟ್ಟಾರೆ ಗಳಿಕೆ. ನಡುವೆ ಸ್ಟಪಟ್ ಮಾಡಿಕೊಂಡು ಬೇಸುವಂತ ಪ್ರಯತ್ನವನ್ನು ಮಾಡಿದ್ರು. ಬಿಡುಗೆ ನಡುವೆ ತನ್ಮೂಲಕವಾಗಿ ಹೈಲೈಟೆಡ್ ಶಾಟ್ ತನ್ಮೂಲಕವಾಗಿ ಬೇಡ ವಿಕೆಟ್ ಸೀಮಾರೇಖೆ ಹೊರವಾಗಿ ಗಮನಿಸ್ತಾ ಇದೆ. 6 ಆರೋಟಗಳು. ಬಹಳಷ್ಟು ಉತ್ತಮ ರೀತಿಯ ಎಸವನ್ನು ದಾಖಲಿಸಿದ್ರು. ತಟ್ಟಿ ಮುಟ್ಟಿ ಆಡುವಂತಹ ಲೆಕ್ಕಾಚಾರವನ್ನು ಮಾಡಿದ್ರು. ಹೊಂದೋಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಎತ್ತದಲ್ಲಿ 3 ಓವರ್ನ ಮುಕ್ತಾಯ ಕಂಡ 3 ಓವರ್ನ ಬಳಿಕ ತಡದ ಗಳಿಕೆ 35ಕ್ಕೆ ಪ್ರಮುಖ 3 ಆಘಾತವನ್ನು ಕಾಣ್ತಾ ಇದೆ. 18 ಎಸೆತ ಜಯಕ್ಕಾಗಿ 30 ಹೊಂದೋಟಗಳ ಅವಶ್ಯಕತೆ. ಕ್ರಿಕೆಟ್ ಅದೃಷ್ಟ ಹಾಗೂ ದುರಾದೃಷ್ಟದ ಆಟ. ಯಾವ ಸಂದರ್ಭದಲ್ಲೂ ಸಮಯ ಸಂದರ್ಭ ಸೇರಿದಂತೆ ಪಂದ್ಯಾಟದ ಚಿತ್ರೀಕರಣ ಬದಲಾಗ್ತದೆ. ಡಾಕ್ಟರ್ ರಾಜ್ ಕಪ್ ಯಾರ ಕೊರಳಿಗೆ ಅನ್ನತಕ್ಕಂಥ ವಿಚಾರ ಮಾತ್ರ ಬಾಕಿ ಉಳಿತಾ ಇದೆ ಯಶು ಎಸ್ಗಾರಿಕೆ ಭಾಗದಲ್ಲಿ. ನಡುವೆ ತೀರಾ ಶಾರ್ಟ್ ಆಗಿ ಬಿದ್ದ ಚೆಂಡು ಬಿಡಿಗರ್ ಸಿವಾರಕ್ಕೆ ಹೊರ ಭಾಗ ಕ್ರಮಿಸ್ತಾ ಇದೆ. 6 ಷಟ್ಕ ಆರೋಟಗಳ ಸೇರ್ಪಡೆ. ಯಶು 2ನೇ ಚೆಂಡಿಗಾಗಿ ಹಾಂಕಣ ಒಳಭಾಗದಲ್ಲಿ ಶಿವನ ಹಾರ್ಬಾಟ ಮುಂದುವರಿಕೆ. ರಿವರ್ಸ್ ಶಾಟ್ ದಾಖಲಾತಿ ಕಾಣಬಲ್ಲದ ಪ್ರಯತ್ನ. ಕ್ಷಣಗಾತ್ರ ಗಾಳಿಯಲ್ಲಿ ತೇಲ್ತಾ ಇತ್ತು. ಕ್ಷೇತ್ರ ರಕ್ಷಣೆ ಎಡವಿಕೆಯನ್ನು ಮಾಡಿದ್ರು. 1 ಬದಲಿಗೆ 2 3 ಓಟಗಳ ಸೇರ್ಪಡೆ. ಮತ್ತೆ ಯಶು ರಾಹುಲ್ ಸ್ಟ್ರೈಕರ್ ಭಾಗದಲ್ಲಿ. ನಡುವೆ ತನ್ಮೂಲಕವಾಗಿ ಹೈಲೈಟೆಡ್ ಶಾಟ್. 3ನೇ ಬಾರಿ ಅಲ್ಲಿದ್ದ ಪ್ರೇಕ್ಷಕ 1 ಕ್ಯಾಚ್ ಪಡೀತಾ ಇದ್ದಾರೆ. ಎತ್ತದಲ್ಲಿ 3ನೇ ಬಾರಿ ವೇದಿಕೆ ಬಳಿ ಪ್ರಶಸ್ತಿಗಾಗಿ ಓಡಾಡ್ತಾ ಇದ್ದಾರೆ ಕೂಡ. ತಂಡದ ಒಟ್ಟಾರೆ ಗಳಿಕೆ 50. ಓಟ್ಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ನಾನು ಮೊದಲೇ ತಿಳಿಸಿದ್ದೇವೆ, ಸಮಯ ಸಂದರ್ಭ ಸೇರಿದಂತೆ ಪಂದ್ಯಾಟದ ಚಿತ್ರಣ ಬದಲಾಗುತ್ತದೆ. 5ನೇ ಚೆಂಡಿಗಾಗಿ ಯಶು ಮತ್ತೆ ಎಸ್ಗಾರಿಕೆಯಲ್ಲಿ. ಈ ನಡುವೆ ಹೋಟೆಲ್ಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್. ಮೊನ್ನೆಯ ದಿನ ಶುಕ್ರವಾರ ಶುಭ ಮುಂಜಾನೆಯಲ್ಲಿ ಪ್ರಾರಂಭವನ್ನ ಕಂಡ ಪಂದ್ಯಾಟ ಅಂತಿಮ ದಿನ ಭಾನುವಾರ ಹೋರಾಟಗಾರಿ ಪಂದ್ಯಾಟ ಸಾಗಿ ಬರ್ತಾ ಇದೆ.
ಡಾಕ್ಟರ್ ರಾಜ್ ಕಪ್ಸ್ ಆಗಿ ಬರ್ತಾ ಇದೆ ಫೈನಲ್ ಪಂದ್ಯಾಟ. ಓಟಗಳಿಗೆ ಅವಕಾಶವನ್ನ ಮಾಡಿಕೊಡ್ತಾ ಇದ್ದಾರೆ. ವೈಟ್ ಬಾಲ್, ಹೊಂದೋಟಗಳ ಹೆಚ್ಚುವರಿಯ ಸೇರ್ಪಡೆ. ಅಂತಿಮ ಚಂಡಿಗಾಗಿ ಯಶು ಎಸ್ಗಾರಿಕೆಯಲ್ಲಿ ಈ ನಡುವೆ ಹೈಲೈಟೆಡ್ ಶಾಟ್ ಕ್ಷಣಗಾತ್ರ ಗಾಳಿಯಲ್ಲಿ ತೇಲ್ತಾ ಇತ್ತು. ಕ್ಷೇತ್ರ ಭದ್ರ ಬೊಗಸಲ್ಲಿ ಸೇರ್ತಾ ಇದೆ. ಇವುಕೇನವಾಗಿ ರಾಹುಲ್ ಔಟ್. ಬಳಿಕ ತಂಡದ ಒಟ್ಟಾರೆ ಗಳಿಕೆ 51 ಓಟಗಳು. 12 ಎಸೆತ ಜಯಕ್ಕಾಗಿ 15 ಓಟಗಳ ಅವಶ್ಯಕತೆ. ಸರ್ ಒಂದ್ ನಿಮಿಷ ಸರ್ ಒಂದ್ ನಿಮಿಷ. ಬ್ಯಾಟಿಂಗ್ ತಂಡದ 12th ಮ್ಯಾನ್ ಬರಬೇಕು. ದಾಂಡಿಗಿನ ನಾಮವನ್ನು ತಿಳಿಸ್ಕೊಡಿ ಅಂತ ಕೇಳಿಕೊಳ್ತಾ ಇದ್ದಾವೆ. ಹೊಸ ಆಟಗಾರ ಅನಿಲನ ಸೇರ್ಪಡೆ. ಸಮಯ ವಿಳಂಬವಾಗುವಂತೆ ಪಂದ್ಯಾಟ ಒಂದೆಡೆ ಪ್ರೇಕ್ಷಕರ ಹೆದ ಬಡಿತದಕ್ಕೆ ಬರ್ತಾ ಇದೆ. 12 ಎಸೆತ ರಂಜಿತ್ ಎಸ್ಗಾರಿಕೆಯಲ್ಲಿ ಸಪೋರ್ಟ್ ಮಾಡಿಕೊಂಡು ಬೇಸುವಂತ ಪ್ರಯತ್ನವನ್ನು ಮಾಡಿದ್ರು. ತನ್ಮೂಲಕವಾಗಿ ಮಿಡ್ ವಿಕೆಟ್ ಸೀಮಾರಕ್ಕೆ ಹೊರಭಾಗ ಕ್ರಮಿಸ್ತಾ ಇದೆ. ಭರ್ಜರಿ ಸಿಕ್ಸರ್, ಷಟ್ಕ, 6 ಓಟಗಳು. ನಾನು ಮೊದಲು ಹೇಳಿದೆ ಕ್ರಿಕೆಟ್ ಅದೃಷ್ಟ ಹಾಗೂ ದುರಾದೃಷ್ಟದ ಆಟ ಕೂಡ. ಯಾವ ಸಂದರ್ಭದಲ್ಲೂ ಪಂದ್ಯಾಟದ ಚಿತ್ರಣವೇ ಬದಲಾಗುತ್ತದೆ. ರಂಜಿತ್ ಓಟ್ಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಬಹಳಷ್ಟು ಉತ್ತಮ ರೀತಿಯ ಎಸೆತ. ನೇರ ಗೋಟ ರಕ್ಷಕನ ಭದ್ರ ಬೊಗಸಲ್ಲಿ ಸೇರ್ತಾ ಇದ್ದ ಡಾಟ್ ಬಾಲ್. ರಂಜು ಎಸ್ಗಾರಿಕೆಯಲ್ಲಿ ಫುಲ್ ಟಾಸ್ ಚೆಂಡು ಬಹಳಷ್ಟು ಉತ್ತಮ ರೀತಿಯ ಹೊಡೆತ. ತನ್ಮೂಲಕವಾಗಿ ಮಿಡ್ ವಿಕೆಟ್ ಸೀಮಾರಕ್ಕೆ ಹಚ್ಚಿರಲಿ ಕ್ಷೇತ್ರ ರಕ್ಷಣೆ ಎಡವಿಕೆಯನ್ನು ಮಾಡಿದ್ರು. 1 ಬದಲಿಗೆ 2 ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಒಂಬತ್ತು ಎಸೆತ ಜಯಕ್ಕಾಗಿ 7 ಓಟಗಳು ಬರಬೇಕಾಗುತ್ತದೆ. ಡಾಕ್ಟರ್ ರಾಜ್ ಕಾ ಪ್ಯಾರ ಕೊರಳಿಗೆ ಬ್ಲಾಕರ್ ಚೆಂಡಿಗೆ ಅವಕಾಶವನ್ನು ಮಾಡ್ತಾ ಇದ್ದಾರೆ. ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್. ಪ್ರೇಕ್ಷಕರೆಲ್ಲರೂ ಕೂಡ ಒಂದೆಡೆ ಚಪ್ಪಾಳ ಮುಖಾಂತರ ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಫೈನಲ್ ಪಂದ್ಯಾಟ ಸಾಗಿ ಬರ್ತಾ ಇದೆ. 8-7 ಈ ಬಾರಿ ಎಸೆತ ಒಂದೋಟ ಸೇರ್ಪಡೆ. ಅವಳಿಯೋಟ ಕಸಿಯೋಟ ಪ್ರಯತ್ನವನ್ನು ಮಾಡಿದ್ರು. ರನ್ಔಟ್ ಅವಕಾಶ. ರನ್ಔಟ್ ರೂಪದಲ್ಲಿ ಮತ್ತೊಂದು ವಿಕೆಟ್ ಔಟ್. ಕ್ರಿಕೆಟ್ ಅದೃಷ್ಟದ ಆಟ. ಸರ್ ದಾಂಡಿಗನ ನಾಮವನ್ನು ತಿಳಿಸ್ಕೊಡಿ. ಹೊಸ ಆಟಗಾರ ಮಧುನ ಸೇರ್ಪಡೆ. ರಂಜಿತ್ ಅಂತಿಮ ಚಂಡಿಗಾಗಿ
ಏ ನಡುವೆ ಹೈಲೈಟೆಡ್ ಶಾಟ್, ಕ್ಷಣಗಾತ್ರ ಗಾಳಿಯಲ್ಲಿ ತೇಲ್ತಾ ಇತ್ತು. ಧರ್ಮಲೋಕವಾಗಿ ಮತ್ತೊಂದು ವಿಕೆಟ್ ಔಟ್. ಮಧು ವಾಪಸ್ ಆತೆ. 6-6 ಪಂದ್ಯಾಟದ ಗೆಲುವಿನ ರೂವಾರಿ ಎನ್ನುತ್ತ ಮಾತ್ರ ಆ ಕಡಲ ಭಾಗದಲ್ಲಿ ಬಾಕಿ ಉಳಿತಾ ಇದೆ. 6 ಎಸೆತ, 6 ಓಟಗಳ ಅವಶ್ಯಕತೆ. ಸೋಲು ಸೋಲು ಸೋಲಲ್ಲವಯ್ಯ, ಸೋಲು ಗೆಲುವಿನ ಆದಿಯಯ್ಯ. 6-6. ಸಮಯ ವಿಳಂಬವಾಗುವಂತೆ ಪ್ರೇಕ್ಷಕರು ಕೂಡ ಹೆಚ್ಚಾಗಿ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಅವರು ಕೂಡ ಆತ್ಮೀಯ ಆದರಣೆ ಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಪ್ರಮೋದ್ ಹೊಸ ಆಟಗಾರ, ಯಶೋ ಎಸ್ಗಾರಿಕೆಯಲ್ಲಿ. ಆರಂಭಿಕ ಎಸೆತ, ರಿಸ್ಕಿ ಸಿಂಗಲ್. ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್. ದಯಮಾಡಿ ಎಲ್ಲ ಪ್ರೇಕ್ಷಕರು ಒಂದೆಡೆ ಜೋರಾದ ಚಪ್ಪಾಳೆ ಮುಖಾಂತರವಾಗಿ ಫೈನಲ್ ಪಂದ್ಯಾಟ. 5 ಚೆಂಡು, 6 ಓಟಗಳ ಅವಶ್ಯಕತೆ. ಯಶು 2ನೇ ಚೆಂಡಿಗಾಗಿ. ನಡುವೆ ತರ್ಮಲಕವಾಗಿ ಕಾಟ್ ಬಿಹೈಂಡ್ ರೂಪದ ಹಾಂಕಣ ಒಳಭಾಗದಲ್ಲಿ ಅಡವಿ ಪಂದ್ಯಾಟದ ವೀಕ್ಷಣೆಯಲ್ಲಿ ಮುಖ್ಯ ವೇದಿಕೆಯಲ್ಲಿ ಮಹೇಶ್ ಅಣ್ಣ ಹಾಗೂ ಹರ್ಷಣ್ಣ ಪಂದ್ಯಾಟದ ವೀಕ್ಷಣೆ ಮಾಡ್ತಾ ಇದ್ದಾರೆ. ಸರ್ ದಾಂಡಿಗನ ನಾಮ ತಿಳಿಸ್ಕೊಡಿ. ಕಾರ್ತಿಕ್ ಹೊಸ ಆಟಗಾರರ ಸೇರ್ಪಡೆ. 4 ಎಸೆತ, 6 ಓಟಗಳ ಅವಶ್ಯಕತೆ. ಕ್ರಿಕೆಟ್ ಅದೃಷ್ಟ ಹಾಗೂ ದುರಾದೃಷ್ಟದ ಆಟ. ಯಶು 3ನೇ ಚೆಂಡಿಗಾಗಿ. ಓಟಗಳಿಗೆ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ. ಯಾರ ಪಾಲಾಗ್ತದೆ ಪಂದ್ಯಾಟ ತಿಳಿಯೋದಿಲ್ಲ. ಮತ್ತೆ ಯಶು 4ನೇ ಚೆಂಡಿಗಾಗಿ. ನಡುವೆ ಬ್ಲಾಕರ್ ಚೆಂಡು ನೇರ ಗೊರೆ ಸಾಗ್ತಾ ಇದೆ. ಒಂದೋಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ 2-5. ಯಾವ ತಂಡ ಡಾಕ್ಟರ್ ರಾಜ್ ಕಪ್ ಪಡೆಯುತ್ತಾ ಇರೋದು ಕಾದೋಡ್ಬೇಕಾಗುತ್ತದೆ. ಕಳೆದ ವರ್ಷ ಇದೇ ಒಂದು ಕ್ರೀಡಾಂಗಣದಲ್ಲಿ DKS ಕಪ್ ಕೂಡ ಫೈನಲ್ ಪಂದ್ಯಾಟದಲ್ಲಿ ಇದೇ ಒಂದು ತರ ಬಂದಿತ್ತು. ಈ ಸಂದರ್ಭದಲ್ಲಿ ಡಾಕ್ಟರ್ ರಾಜ್ ಕಪ್ ಕೂಡ ಒಂದೆಡೆ ಎಲ್ಲರ ಹೆದ ಬಡಿತ ಹೆಚ್ಚಾಗುವಂತ ಮಾಡಿತಾ ಇದೆ. 2-5. ಬ್ಲಾಕರ್ ಚಂಡಿಗೆ ಅವಕಾಶವನ್ನು ಮಾಡಿದ್ರು. ನೆಟ್ಟ ನೇರ ಹೊಡೆತ, ಒಂದೋಟ ಸೇರ್ಪಡೆ.
ಅವಳಿ ಓಟ ಕಸಿಯುವಂತ ಪ್ರಯತ್ನ ಮಾಡಿದ್ರು. ರನ್ ಔಟ್ ರೂಪದಲ್ಲಿ ಮತ್ತೊಂದು ಕೊಂಡೆ ಆಘಾತವನ್ನ ಕಾಡ್ತಾ ಇದೆ. ಕ್ರಿಕೆಟ್ ಅದೃಷ್ಟದ ಆಟ. ಒಂದು ಎಸೆತ, 4 ಓಟಗಳ ಅವಶ್ಯಕತೆ. ಬೌಂಡ್ರಿ. ಧರ್ಮ ವಿಜಯ ಪ್ರಶಸ್ತಿಗಾಗಿ ಬರುತ್ತದೆ. ಒಂದು ಡಾಟ್ ಬಾಲ್. ಬಾಬುರ್ವಾನ ಜಯವನ್ನ ದಾಖಲಿಸಿಕೊಳ್ತಾರೆ. ಅದಾವ ತಂಡ ಪ್ರಶಸ್ತಿಗಾಗಿ ಹೋರಾಡ್ತಾರೆ. ಕಾದಿ ನೋಡಬೇಕಾಗುತ್ತದೆ. ಯಶು ಅಂತಿಮ ಚಂಡಿಗಾಗಿ ಹೊಸ ಆಟಗಾರ ಸ್ಟ್ರೈಕರ್, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ. ಪಂದ್ಯಾಟ ಮುಂದುವರಿಸಿಕೊಡಿ. ಡಾಕ್ಟರ್ ರಾಜ್ ಕಪ್ ರೋಚಕದಲ್ಲಿ ಸಾಗಿ ಬರ್ತಾ ಇದೆ. ಒಂದು 4 ನಡುವೆ ಮೊದಲ ಪ್ರಶಸ್ತಿ ಡಾಕ್ಟರ್ ರಾಜ್ ಕಪ್. ಬಬ್ರುವಾನ ಜಯವನ್ನು ದಾಖಲಿಸಿಕೊಳ್ತಾ ಇದ್ದಾರೆ. ಎಸೆತದಲ್ಲಿ ಅವರಿಗೆ